ನೋಡಿ ನಾನು ಹೇಳಿನಲ್ಲ, ಬಹುವಾರ್ಷಿಕ ಬೆಳೆ ಇರ್ಬೋದು, ವಾರ್ಷಿಕ ಬೆಳೆ ಆಗ್ಬೋದು. ಈ ಬಹುವಾರ್ಷಿಕ ಬೆಳೆನಲ್ಲಿ ನಮ್ಮ ಈ ತೆಂಗು, ಅಡಿಕೆ, ಬಾಳೆ ಅದ್ರ ಮಧ್ಯದಲ್ಲಿ ಎಲ್ಲವ ಈ ಅರ್ಶಿನ ಅದಕ್ಕೆ ನೀವೇನು ಹಾಕೋದ್ ಬೇಕಿಲ್ಲ, ಬೀಜ ಒಂದು ಹಾಕ್ಬಿಟ್ರೆ ಸಾಕು. ಮಾಮೂಲಿ ನಾವು ತೋಟಕ್ಕೆ ನೀರು ಕೊಡ್ತೀವಲ್ಲ, ಆ ನಿರ್ವಹಣೆಯಲ್ಲಿ ಅದು ಬೆಳೆಯುತ್ತೆ. ನಿಮಗೆ ನವೆಂಬರ್ ತಿಂಗಳಲ್ಲಿ ಅದು ಒಣಗ್ತಾ ಹೋಗುತ್ತೆ. ನೀವು ಜನವರಿನಲ್ಲಿ ಕಿತ್ಬಿಟ್ಟು ಬೇಯಿಸ್ಬಿಟ್ಟು ನೀವು ಪೌಡ್ರ್ ಮಾಡಿ ಸುಲಭವಾಗಿ ನೀವು ಹಣ ಗಳಿಸ್ಬೋದು. ಇಲ್ಲ ನಾನು ತೋಟ ನೋಡೋಕೆ ಬರ್ತಾರಲ್ಲ, ಅವರೇ ನನಗೆ ಬಹುತೇಕ ಖಾಲಿ ಮಾಡ್ತಾರೆ ಅರಿಶಿನ ಪುಡಿ. ಮತ್ತೆ ಇದು ಕೆಲವರು ಊರಿನಲ್ಲೂ ಕೂಡ ರೆಗ್ಯುಲರ್ ಆಗಿ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಅವರು ಅರಿಶಿನ ಪುಡಿ 1/4 kg 1 kg ಹಿಂಗೆಲ್ಲ ತಗೊಂಡೋಗ್ತಾರೆ. ಈ ರೀತಿ ಸುಲಭವಾಗಿ ಮಾಡ್ಬೋದು. ಈ ಅರಿಶಿನದ ಗೆಡ್ಡೆ ಕಿತ್ತಾಗ ಇದು ಎಮ್ಮೆ ಸಗಣಿ ಹಾಕ್ಬೇಕು, ಅದು ಹಾಕ್ಬೇಕು, ಇದಾಗಬೇಕು. ದಯವಿಟ್ಟು ಏನೂ ಹಾಕ್ಬೇಡ್ರಿ, ಸುಮ್ಮನೆ ಒಂದು ಕುದಿ ಬೇಯಿಸಿ, ಅದು ಘಮ್ ಅಂತ ನಿಮಗೆ ವಾಸನೆ ಬರುತ್ತೆ. ಆ ಟೈಮಲ್ಲಿ ತೆಗೆದ್ಬಿಟ್ಟು ನೀವು ಒಣಗಿಸಿ, ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಅಡಿಗೆ ಅರಿಶಿನ ಆಗುತ್ತೆ. ನೀವು ಈ ಅರಿಶಿನದ ನವೆಂಬರ್ ತಿಂಗಳಲ್ಲಿ ಇದು ಮುಂಚೆನಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಒಂದು ಇದರಲ್ಲಿ ಹೂವು ಬರುತ್ತೆ. ಆ ಹೂವದಲ್ಲಿ ಇದು ಮುರ್ಕೊಂಡು ಹಿಂಗೆ ತಳ್ಕ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅಂಟು ದ್ರಾವಣ ಬರುತ್ತೆ. ಅದನ್ನ ಮುಖಕ್ಕೆ ಹಚ್ಕೊಳ್ಳಿ, ಒಂದೇ ಒಂದು ಮಡಿಯೋ ಗುಳ್ಳೆ ಬರೋದಿಲ್ಲ, ಪೂರ್ತಿ ಇದ್ರೂ ಕೂಡ ಹೊರಟೋಗ್ತವೆ. ಅದು ಆ ತರ ಆದ್ರೆ ಇದು ಶುಂಠಿ ಇದೆಯಲ್ಲ, ಶುಂಠಿ ಹೂವು ಕೂಡ ತಲೆಗೆ ಹಚ್ಕೊಂಡ್ರೆ ಒಟ್ಟೋಗುತ್ತೆ. ನೋಡಿ, ಪ್ರಕೃತಿನಲ್ಲಿ ದೇವರು ಪ್ರತಿಯೊಂದಕ್ಕೂ ಸೃಷ್ಟಿ ಮಾಡಿ ನಮ್ಮನ್ನ ಊಟ ಹಾಕಿರೋದು. ನೀನು ಪ್ರಕೃತಿ ಜೊತೆನಲ್ಲಿ ಬದುಕಪ್ಪ ಅಂತವ. ಆದ್ರೆ ಇವತ್ತು ಪ್ರಕೃತಿ ಹಾಳು ಮಾಡ್ಕೊಂಡು ನಾವು ಬದುಕೋದಕ್ಕೆ ಹೋಗ್ತಾ ಇದೀವಿ. ಅನೇಕ ಕಷ್ಟಗಳಿಗೆ ಗುರಿ ಆಗ್ತಿದೀವಿ. ಅರಿಶಿನ ಯಾವ ತಳಿ ಸರ್ ಇದು? ಸರ್, ಇದು ನಮ್ಮ ಲೋಕಲ್ ತಳಿನೇ. ಇದರಲ್ಲಿ ಯಾವ ತಳಿನ ನನಗೆ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಅರಿಶಿನ ಒಂದು ಗೆಡ್ಡೆ ತಂದಿತ್ತು, ಮೊದ್ಲಿಂದಲೂ ಪೂರ್ವಜರು ಬೆಳೆದಿದ್ದು, ಅದನ್ನೇ ಅಲ್ಲಲ್ಲಿ ಹಾಕಿದೀನಿ. ನಾಟಿ ಮಾಡ್ತಕ್ಕಂಥ ವಿಧಾನ ಏನಿಲ್ಲ, ನೀವು ಗೆಡ್ಡೆ ಭೂಮಿಗೆ ಹಾಕಿ ಅದ್ರಷ್ಟೇ ಸಾಕು. ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ? ನವೆಂಬರ್ ಇದು ಮೊಳಕೆ ಒಂದು ತಿಂಗಳಲ್ಲೇ ಬರುತ್ತೆ. ಶುಂಠಿ ಇದು ಎರಡು ಒಂದೇ ಜಾತಿ ಸೇರಿದ್ದು. ಸೇಮ್ ಶುಂಠಿ ಸೇಮ್. ನಿಮ್ ಜನವರಿಗೆ ಅದು ಒಣಗುತ್ತೆ, ಒಣಗದ ಕಿತ್ಕೊಂಡ್ರೆ. ಇದು ಏರು ಮಾಡಿ ಏನು ಇಲ್ವಲ್ಲ ಸರ್? ಏನು ಬೇಕಿಲ್ಲ ಸರ್, ಅದೇ ಹೇಳಿನಲ್ಲ, ಏರು ಮಾಡಿ ಶೀತ ಆಗುತ್ತೆ ಅಂತ ಏರು ಮಾಡಿ ಮಾಡ್ತಾರೆ. ಬೇಕಿಲ್ಲ. ನಮ್ದು ಇಡೀ ನಮ್ ತೋಟನೇ 365 ದಿವಸವೇ ಇರುತ್ತಲ್ಲ, 60 ಅಡಿ 60 ಟ್ರಂಚ್ ಇರೋದ್ರಿಂದ ಅದೇ ಒಂದು ಬೆಡ್ ಆಗಿದೆ. ಈಗ ಒಂದ್ಸತಿ ನಾಟಿ ಮಾಡಿದಿರಾ, ನಾಟಿ ಮಾಡಿದ್ಮೇಲೆ ಅದು ಬಂದಿದೆ. ಸೊ ಈಗ ಪೂರ್ತಿ ತೆಗಿಬೇಕಾ ಯಾವ ತರ? ಇಲ್ಲ, ನೀವು ಕೀಳುವಾಗ್ಲೇ ಕನಿಷ್ಠ ಅಂದ್ರೆ ಒಂದ್ ಗುಣಿನಲ್ಲಿ 2-3 kg ಸಿಗುತ್ತೆ. ಅದ್ರಲ್ಲಿ ಒಂದು ಪೀಸ್ ಅದ್ರೊಳಗೆ ಅಲ್ಲೇ ಬಿಟ್ಬಿಟ್ಟು ಸಾಕು. ಓಕೆ, ಮತ್ತೆ ಅದೇ ಬರುತ್ತೆ. ಈಗ ನೋಡಿ, ಬೆಳೆದ್ ನಿಂತಿದೆ ಅದು. ಒಂದು ಬಾಳೆ ತರ ಇದು. ಮತ್ತೆ ನಾಟಿ ಮಾಡ್ಬೇಕು ಅಂತ ಏನಿಲ್ಲ. ಅದಕ್ಕೆ ಏನೂ ಕೊಡಕ್ ಹೋಗ್ಬೇಡಿ, ಯಾವ ಗೊಬ್ಬರನು ಬೇಕಿಲ್ಲ, ಏನು ಬೇಕಿಲ್ಲ. ನೀವು ಕಳೆ ಹೊಡಿತೀರಲ್ಲ, ಅದೇ ಗೊಬ್ಬರ ಸಾಕು ಅದಕ್ಕೆ. ಈ ರೀತಿ ಸುಲಭವಾಗಿ ನಾವು ಬೆಳೆಯೋದ್ ಕಲ್ತ್ಕೋಬೇಕ ಹೊರತು ನೀವು ಅದನ್ನೇ ಒಂದು ಪ್ಯಾಷನ್ ಆಗಿ ಅದೇ ಒಂದು ಅರಿಶಿನದ ಬೆಳೆನೇ ಬೆಳ್ಕೊಂಡು ಹೋದ್ರೆ ಖರ್ಚು ಸಿಕ್ಕಾಪಟ್ಟೆ ಬರ್ತವೆ. ಮನೆಗೂ ಉಪಯೋಗ ಮಾಡ್ತಾ ಇದೀರಾ, ನಾವು ಬೇರೆಯವ್ರಿಗೂ ಒಳ್ಳೆ ಆಹಾರ ಕೊಡ್ತಾ ಇದೀವಿ. ನಮ್ಗೆ ಬೇಕಾಗಿರೋದು ನಾವು ಬೆಳೆದಂತದ್ರಲ್ಲಿ ವಿಷಮುಕ್ತವಾಗಿರ್ಬೇಕು. ಇದು ಯಾವುದೇ ವಾರ್ಷಿಕ ಬೆಳೆ ಆಗ್ಬೋದು, ಬಹುವಾರ್ಷಿಕ ಬೆಳೆ ಆಗ್ಬೋದು, ವಿಷಮುಕ್ತ ಆಹಾರ ಕೊಟ್ಟಿದ್ದೆ ಆದ್ರೆ ನೀವು ಒಂದು ಸಮಾಜದಲ್ಲಿ ಒಂದು ಸೇವೆ ಸಲ್ಲಿಸ್ದಂಗೆ. ನೀವು ಯಾರಿಗೂ ಏನ್ ದಾನ ಮಾಡೋದೇನ್ ಬೇಕಿಲ್ಲ. ವಿಷಮುಕ್ತ ಆಹಾರ ಕೊಡ್ತು ಅಂತಂದ್ರೆ ಅದು ಒಂದು ದೊಡ್ಡ ಒಂದು ಸಾಧನೆ. ಆ ನಿಟ್ಟಲ್ಲಿ ನೀವು ಬೆಳೆಗಳನ್ನ ಬೆಳಿತಾ ಬಂದ್ರೆ ಭಾರಿ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಅರಿಶಿನದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಕೃಷಿಯಲ್ಲಿ ಲಾಭನೇ ಮಾಡಬೇಕು, ನಷ್ಟವನ್ನೇ ಅನುಭವಿಸಬಾರದು ಅಂತಕ್ಕಂಥ ಒಂದು ಮಟ್ಟಕ್ಕೆ ಈ ಒಂದು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಕೃಷಿ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯನ್ನ ನೈಜ ಕೃಷಿಕರಿಂದ ಕಲಿಯೋದಿಕ್ಕೆ ಸಾಧ್ಯ. ಆ ಒಂದು ನೈಜ ಕೃಷಿಕರಿಂದ ಒಂದು ಪ್ರವಾಸದೊಟ್ಟಿಗೆ ನೀವು ಕಲಿಬೇಕು ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ವಿಚಾರದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಕರ್ನಾಟಕದ ಮೊದಲನೇ ಕಂಪನಿ, ದೇಶದ 2ನೇ ಕಂಪನಿ ಅಂದ್ರೂ ಏನು ತಪ್ಪಾಗಲ್ಲ. ಈ ಒಂದು ಕಂಪನಿಯ ಬ್ರೋಚರ್ ಅನ್ನ ಚಲೋರಾಯ್ ಸ್ವಾಮಿ ಅವರು ಲಾಂಚ್ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ, ಪಾಂಡವಪುರದಲ್ಲಿ ನಡೆದಂತ ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಅಗ್ರಿಯಾನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ನೀವು ಈ ಒಂದು ಅಗ್ರಿಯಾನ ಕಂಪನಿಯ ನಮ್ಮ ಒಂದು ರೈತರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಗೊಂದಲಗಳನ್ನ ಬಗೆಹರಿಸ್ಕೋಬಹುದು. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಸಾಕಷ್ಟು ವಿಚಾರಗಳಿಗೆ ನಮ್ಮ ಒಂದು ಅಗ್ರಿಯಾನ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಜೊತೆಗೆ ನಾವುಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತೇವೆ. ಬನ್ನಿ, ಒಂದು ಪ್ರವಾಸವನ್ನ ಮಾಡಿ ನಿಮಗೆ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿರಿ. ಕೃಷಿಯಲ್ಲಿ ನೀವು ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳೀರಿ ಅಂತಕ್ಕಂಥದ್ದು ಅಗ್ರಿಯಾನದ ಒಂದು ಕನಸು. ಸೊ ವೆಬ್ಸೈಟ್ ಇದೆ www.agriana.com.
ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಿಕ್ಕೆ, ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಿಕ್ಕೆ ಅಗ್ರಿಯಾನ ಕಂಪನಿಗೆ ನೀವು ಬನ್ನಿ. ಕೃಷಿಯ ತೋಟಗಾರಿಕಾ ಒಂದಿಷ್ಟು ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಗಳ ಬಗ್ಗೆ, ಸಾಕಷ್ಟು ಒಂದು ಕೃಷಿಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಆ ಒಂದು ಲ್ಯಾಂಡ್ ಅಲ್ಲಿ ನೀವು ಕೂತು ಊಟವನ್ನು ಮಾಡಬಹುದು, ಪ್ರವಾಸವನ್ನು ಮಾಡಬಹುದು. ನಿಮ್ಮ ಮಕ್ಕಳೊಟ್ಟಿಗೆ ಬನ್ನಿ, ನಿಮ್ಮ ಮಡದಿಯೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಬನ್ನಿ, ಪ್ರವಾಸವನ್ನು ಕೈಗೊಂಡು ನೀವು ಈ ಒಂದು ಕೃಷಿಯನ್ನ ಅದ್ಭುತವಾಗಿ ಮಾಡಿ. ನಮಸ್ಕಾರ.